ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇವತ್ತು ನಾನು ಶೇಂಗಾದ ಉಂಡೆ ಮಾಡ್ತಾಯಿದ್ದೀನಿ ರೀ. ಶೇಂಗಾದ ಉಂಡೆನಕ್ಕೆ ಇದ್ರಾಗ ಎಲ್ಲ ಥರ ಬಾದಾಮಿ, ಗೋಡಂಬಿ, ಕೊಬ್ಬರಿ ಇವನ್ನೇ ಒಂದು ಸ್ವಲ್ಪ ಎಳ್ಳರಿ ಎಲ್ಲ ಹಾಕಿ ಪ್ರೋಟೀನ್ ಲಡ್ಡು ಮಾಡ್ತಾಯಿದ್ದೀನಿ ನೋಡ್ರಿ. ಶೇಂಗಾದ ರಕ್ತ ಕಡಿಮೆ ಆದವರಿಗೆ ಈ ಥರ ಶೇಂಗಾದ ಉಂಡೆ ತಿಂದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡ್ರಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡ್ರಿ. ಈಗ ನೋಡ್ರಿ, ಇದನ್ನು ಮಾಡೋಕ್ಕೆ ಏನೇನು ತೊಗೊಂಡಿದ್ದು ಅಂತ ಹೇಳ್ತೀನಿ ನೋಡ್ರಿ ನಿಮ್ಗೆ. ಮೊದಲಿಗೆ ಶೇಂಗಾ ರೀ, ಇದು ಬೆಲ್ಲ ರೀ, ಕೊಬ್ಬರಿ, ಯಾಲಕ್ಕಿ, ಇವು ಗೋಡಂಬಿ, ಬಾದಾಮಿ, ಇವು ಎಳ್ಳು ನೋಡ್ರಿ, ಇವು ಜವಾರಿ ಎಳ್ಳು, ಇಷ್ಟೆಲ್ಲ ತೊಗೊಂಡಿ ನೋಡ್ರಿ. ಈಗ ಈ ಶೇಂಗಾನ ಹುರ್ಕೋತೀನಿ ನೋಡ್ರಿ. ಗ್ಯಾಸ್ ಚಾಲು ಮಾಡೀನಿ. ಈಗ ಶೇಂಗಾ ಹುರ್ಕೋತಾರೆ. ಚೆಂದಾಗಿ ಶೇಂಗಾ ಹುರ್ಕೋಬೇಕು ನೋಡಿರಿ. ಶೇಂಗಾ ಎಷ್ಟು ಚಂದ ಹುರ್ಕೊಳ್ರಿ ಅಷ್ಟು ಉಂಡೆ ಟೇಸ್ಟ್ ಆಗ್ತದೆ. ಇದನ್ನು ಮಸ್ತಾಗಿ ಶೇಂಗಾ ಹುರ್ಕೋತಾರೆ. ಈ ಥರ ಹುರಿದವ್ರು ನೋಡ್ರಿ. ಶೇಂಗಾ ಚಂದ ಹುರ್ಕೊಂಡ್ರೆ ಮಸ್ತ್ ಆಗ್ತಾವೆ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಶೇಂಗಾ ಮಸ್ತ್ ಬರ್ತಾವ. ಈಗ ಇವು ಶೇಂಗಾ ಜರ ತಣ್ಣಗಲ್ರಿ, ಇವು ತಣ್ಣಗಾಗುತ್ತಾನ ಇದೇನಾದಲ್ರಿ ಇವು ಬೆಲ್ಲ ಜಸ್ಕೊಂಬರ್ತಾರೆ. ಇವು ಗೋಡಂಬಿನ ಸ್ವಲ್ಪ ಪೀಸ್ ಮಾಡೀನಿ ರೀ. ಈ ಬಾದಾಮಿನ ಸಣ್ಣ ಸಣ್ಣ ಪೀಸ್ ಮಾಡ್ಕೋತಾರೆ. ಈ ಕೊಬ್ಬರಿ ಏನಾದ ಸಣ್ಣಗೆ ಹೋಳಿ ಮಿಕ್ಸರ್ಗೆ ಹಾಕ್ತಾರೆ. ಏಲಕ್ಕಿ ಪುಡಿ ಮಾಡ್ಕೋತಾರೆ. ಈ ಎಳ್ಳನ್ನು ಒಂದು ಸ್ವಲ್ಪ ಹುರ್ಕೋತೀವಿ ನೋಡ್ರಿ. ಇವನು ಈಗ ನೋಡ್ರಿ ಗ್ಯಾಸ್ ಚಾಲು ಮಾಡೀನಿ. ಎಳ್ಳು ಹುರ್ಕೋತಾರೆ. ಎಳ್ಳು ಹುರಿದವ ಗ್ಯಾಸ್ ಆಫ್ ಮಾಡ್ತೀನಿ ನೋಡ್ರಿ. ಈ ಬೆಲ್ಲನ ಪುಡಿ ಮಾಡ್ಕೊಂಡಿದ್ದಾರೆ. ಕೊಬ್ಬರಿನೂ ಎಲ್ಲ ಹೊಳ್ಕೊಂಬಂದೀನಿ ರೀ. ಹಾಗೂ ಇದು ಬಾದಾಮಿನೂ ಎಲ್ಲ ಪೀಸ್ ಮಾಡ್ಕೊಂಡು ಬಂದೀನಿ ರೀ. ಗೋಡಂಬಿನೂ ಪೀಸ್ ಮಾಡ್ಕೊಂಡು ಬಂದೀನಿ ರೀ. ಏಲಕ್ಕಿನೂ ಪುಡಿ ಮಾಡ್ಕೊಂಡು ಬಂದಿದ್ರಿ. ಈಗ ಶೇಂಗಾನ ತಗೊಂಡಿದ್ದೀವ್ರಿ. ಈಗ ಇವನ್ನ ಸೊಪ್ಪಿ ತೆಗೆದು ಕೇರ್ಕೊಂಬರ್ತಾರೆ. ಈಗ ಇದನ್ನು ಸಿಪ್ಪೆ ತಗೊಂಡ್ಬಂದೀನಿ ರೀ. ಈಗ ಇದನ್ನು ಈ ಗ್ಲಾಸಲ್ಲಿ ಹೇಳೋದು, ಒಂದು ಗ್ಲಾಸ್ ಶೇಂಗಾ ಹಾಕಿದ್ರೆ ಅರ್ಧ ಗ್ಲಾಸ್ ಬೆಲ್ಲ ಹಾಕ್ಬೇಕು ನೋಡ್ರಿ. ಈಗ ಶೇಂಗಾ ತಗೊಳ್ತಾರೆ ಒಂದು ಗ್ಲಾಸು. ಇದನ್ನು ಗ್ಲಾಸ್ ಹಾಕೋತೀನಿ ನೋಡ್ರಿ. ಅದಕ್ಕೆ ಈಗ ಇದನ್ನು ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡ್ಕೊಂಬರ್ತಾರೆ. ಈಗ ಇದು ಸಣ್ಣ ಮಾಡ್ಕೊಂಬಂದಿ ನೋಡ್ರಿ. ಭಾಳ ಪೂರ್ತಿನೂ ಸಣ್ಣ ಆಗ್ಬಾರ್ದ್ರಿ, ಇಷ್ಟೇ ಇದಾಗ್ರಿ. ಇದೇ ಥರ ಅವನು ಅಳಿತೀನಿ ನೋಡ್ರಿ. ಈಗೆಲ್ಲ ಎಷ್ಟು ಅವತ್ತ. ಇದು ಎರಡನೇ ಗ್ಲಾಸ್ ರೀ. ಇದು ಮೂರನೇ ಗ್ಲಾಸ್ ರೀ. ಇದು ಮೂರು ಅರ್ಧ ಗ್ಲಾಸ್ ನೋಡ್ರಿ. ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚವ್ರಿ. ಮೂರು ಅರ್ಧ ಗ್ಲಾಸ್ ಅಂದ್ರೆ 3 ಗ್ಲಾಸಿಗೆ 1.5 ಗ್ಲಾಸ್ ಬೆಲ್ಲ ಹಾಕ್ಬೇಕ್ರಿ. ಮ್ಯಾಗ ಅರ್ಧಕ್ಕೆ ಒಂದು ಸ್ವಲ್ಪ ಕಮ್ಮಿ ನೋಡ್ರಿ. 1.25 ಗ್ಲಾಸ್ ಬೆಲ್ಲ ನೋಡ್ರಿ. ಈಗ ಇವನ್ನೆಲ್ಲ ಸಣ್ಣ ಮಾಡ್ಕೊಂಬರ್ತಾರೆ. ಈಗ ಎಲ್ಲನೂ ಹಾಕೊಂಬಂದೆ ನೋಡ್ರಿ ಮಿಕ್ಸರ್ಗೆ. ಈಗ ಇದೇ ಮಿಕ್ಸರ್ ಜಾರಿಗೆ ಕೊಬ್ಬರಿ ಹಾಕೊಂಬರ್ತೀವಿ. ಇದನ್ನು ಸಣ್ಣ ಮಾಡ್ಕೊಂಬರ್ತಾರೆ. ಕೊಬ್ಬರಿನ ಸಣ್ಣ ಮಾಡ್ಕೊಂಬಂದೇನು ನೋಡ್ರಿ. ಈಗ ಇದೊಂದು ಬುಟ್ಟಿ ಇಟ್ಕೊಂಡು ನೋಡ್ರಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ತಾರೆ. ಈಗ ಈ ಗೋಡಂಬಿ ಹಾಕ್ತೇವೆ ನೋಡ್ರಿ. ಈ ಗೋಡಂಬಿ ಎರಡೂ
ಹುರ್ಕೋತಾರೆ. ಈಗ ಸ್ವಲ್ಪ ಬಣ್ಣ ಚೇಂಜ್ ಆಗತ್ತನ ಮಿಕ್ಸ್ ಮಾಡ್ಕೋತಾರೆ. ಈಗ ತೆಗಿತೀವಿ ನೋಡ್ರಿ. ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಿದ್ರೆ ಸಾಕ್ರಿ, ಅಷ್ಟೇ ಭಾಳ ಕೆಂಪು ತಗೊಂಡಲ್ರಿ. ಈಗ ತೆಗಿತಾರೆ. ಈಗ ಇದೇ ಬುಟ್ಟಿಗೆ ಕೊಬ್ಬರಿ ಹಾಕೊಂಡು ಹುರಿತೀವಿ ನೋಡ್ರಿ. ಇದಕ್ಕೂ ಸ್ವಲ್ಪ ತುಪ್ಪ ಹಾಕ್ತಾರೆ. ಇದು ಒಂದು ಸ್ವಲ್ಪ ಬೆಚ್ಚ ಮಾಡ್ಕೊತಾರೆ. ಇದೇನು ಭಾಳ ಹುರಿಲ್ಲ, ಸ್ವಲ್ಪ ಬಿಸಿ ಆಯ್ತಾ ತೆಗೆದು ಬಿಡ್ತೀನಿ ರೀ ಅಷ್ಟೇ. ಈಗ ಬೆಚ್ಚಗಾಗಿದ್ರಿ ತೆಗಿತಾರೆ. ಈಗ ತೆಗಿತಾರೆ. ಇದು ಈಗ ಬೆಲ್ಲ ಅಳದು ಹಾಕ್ತೀನಿ ನೋಡ್ರಿ ಪಾಕ್ ಮಾಡ್ಕೊಳಕ್ಕೆ. ಈಗ ಗ್ಲಾಸಿಗೆ ಅದೇನು 3 ಅರ್ಧ ಗ್ಲಾಸ್ ಬೇದು ಆಗಿತ್ತು ರೀ ಶೇಂಗಾದ ಪುಡಿ ರೀ. ಈಗ ಇದ್ರಲ್ಲೇ ಅರ್ಧ ಗ್ಲಾಸ್ ತೊಗೋತೀನಿ ರೀ. ಮ್ಯಾಗ ಒಂದು ಸ್ವಲ್ಪ ತೊಗೋತೀನಿ ನೋಡ್ರಿ. ಶೇಂಗಾ ಎರಡು ತೊಗೊಂಡಿರ್ತೀವಿ, ಅದ್ರ ಅರ್ಧ ಬೆಲ್ಲ ನೋಡ್ರಿ ಒಟ್ಟು. ಈಗ ಇದನ್ನು ಹಾಕತ್ತೀನಿ ನೋಡ್ರಿ 1 ಗ್ಲಾಸ್. ಈಗ ನೋಡ್ರಿ ಅರ್ಧ ಗ್ಲಾಸ್ ತೊಗೋಬೇಕಾಗಿತ್ತು ರೀ. ನಾನು ಎಳ್ಳು ಅನ್ನೋದವಲ್ರಿ, ಒಂದು ಸ್ವಲ್ಪ ಎಳ್ಳು ಕೊಬ್ಬರಿ ಎಲ್ಲ ತೊಗೊಂಡಿನಿ ಅಂತೇಳಿ ಇದಕ್ಕೆ 2 ಗ್ಲಾಸ್ ಹಾಕಾಕತ್ತೀನಿ ನೋಡ್ರಿ. 2 ಗ್ಲಾಸಿಗೆ ಕಮ್ಮಿ ಇದೆ ರೀ. ನಾನು ಈಗ ಇದನ್ನು ಹಾಕೋತೀನಿ ನೋಡ್ರಿ. ಟೋಟಲ್ ಕಮ್ಮಿ 2 ಗ್ಲಾಸ್ ತೊಗೊಂಡಂಗೆ ಆಗ್ಯದ ನೋಡ್ರಿ. ಅಂದ್ರೆ ಅದು 3.5 ಗ್ಲಾಸ್ ಬೆಲ್ಲ ಇದು ಶೇಂಗಾದ ಪುಡಿ ರೀ. ಆಮೇಲೆ ಕೊಬ್ಬರಿ ತೊಗೊಂಡಿನಿ ರೀ, ಎಳ್ಳು ಅದಾವ ರೀ, ಎಲ್ಲ ಅದಲ್ಲ ರೀ. ಅದಕ್ಕೆ ಕಮ್ಮಿ 2 ಗ್ಲಾಸ್ ತೊಗೊಂಡಿನಿ ರೀ. ಈಗ ಇದಕ್ಕೆ ನೀರು ಹಾಕ್ತಾರೆ. ಈಗ ಇದಕ್ಕೆ ಬೆಲ್ಲ ತೊಯ್ಯುವಷ್ಟು ನೀರು ಹಾಕ್ತೀನಿ ನೋಡ್ರಿ. ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋತಾರೆ. ಇಷ್ಟು ಹಾಕ್ಕೊಂಡಿ ನೋಡ್ರಿ. ಈಗ ಇದನ್ನು ಪಾಕ್ ಮಾಡ್ಕೋತಾರೆ. ಈಗ ಇದನ್ನು ಹಾಗೆ ಸ್ವಲ್ಪ ತಿರುಗಾಡ್ಕೊತಿರ್ಬೇಕು ನೋಡ್ರಿ. ಈಗ ಇದು ಬೆಲ್ಲ ಕರಗಿದ್ರಿ. ಇದು ಸೋಸ್ಕೋತೀನಿ ನೋಡ್ರಿ ಪಾಕ. ಈಗ ಈ ಬೊಗಣಿಗೆ ಈ ಪಾಕನ ಹಾಕೋತೀನಿ ನೋಡ್ರಿ. ಸೋಸ್ಕೋತೀರಿ. ನೋಡ್ರಿ ಎಷ್ಟು ಕಸರು ಅದ್ರಿ. ಅದಕ್ಕೆ ಏನು ಮಾಡಿದ್ರು ಒಟ್ಟು ಸೋಸ್ಕೊಂಡು ಮಾಡ್ಬೇಕು ನೋಡ್ರಿ. ನೋಡ್ರಿ ಎಷ್ಟು ಕಸರು ಅದ್ರಿ. ಈಗ ಇದನ್ನು ತೊಳ್ಕೊಂಬರ್ತಾರೆ. ಈಗ ಇದು ತೊಳ್ಕೊಂಬಂದು ನೋಡ್ರಿ ಈ ಪಾಕನ ಹಾಕ್ತೀನಿ ರೀ ಅದಕ್ಕೆ. ಈಗ ಇದು ಒಂದು ಸ್ವಲ್ಪ ಕುದಿಬೇಕ್ರಿ. ಸೋಳೋದ್ರಿಂದ ಭಾರಿ ಅದು ನೋಡ್ರಿ. ಇಲ್ಲಾಂದ್ರೆ ಉಂಡೆ ಕರ್ಕರ ಪಾರಿ ಅದಕ್ಕೆ ಸೋಸಿನೇ ಮಾಡಬೇಕು. ಈಗ ಇದು ಸ್ವಲ್ಪ ಕುದಿಲಿಕ್ಕತ್ತಂದ್ರೆ ಸ್ವಲ್ಪ ಪಾಕ ನೋಡ್ಕೋತಾರೆ. ನೋಡಿ ಹಾಕ್ತೇನೆ ನೋಡ್ರಿ ಕೊಬ್ಬರಿ ಇದು ಶೇಂಗಾದ ಪುಡಿ. ಈಗ ನೋಡ್ರಿ ಈ ಥರ ಕುದಿಯಕತ್ತಂದ್ರೆ ಸ್ವಲ್ಪ ಕೈ ಹಿಂಗೆ ನೋಡ್ಕೊಂಡು ನೋಡ್ರಿ. ಈ ಥರ ಹಿಂಗೆ ಇದು ಬರಬೇಕು ನೋಡಿ. ಅಷ್ಟೇ ಒಂದೇ ಎಳೆ ಬರಬೇಕು ನೋಡ್ರಿ. ಬರತ್ತಲ್ಲ ಈಗ ಆ ಥರ ಬರ್ತದ್ರಿ. ಈಗ ಗ್ಯಾಸ್ ಆಫ್ ಮಾಡ್ತಾರೆ. ಅದನ್ನು ಪುಡಿ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಈ ಥರ ಬರ್ಬೇಕು ನೋಡ್ರಿ. ಮೊದಲಿಗೆ ಏಲಕ್ಕಿ ಪುಡಿ ಹಾಕ್ತಾರೆ. ಆಮೇಲೆ ಇವು ಗೋಡಂಬಿ ಬಾದಾಮಿ ಹಾಕ್ತಾರೆ. ಇವು ಎಳ್ಳು ಹಾಕ್ತೇವೆ ನೋಡ್ರಿ ಒಂದು ಸ್ವಲ್ಪ. ಇನ್ಮೇಲೆ ಶೇಂಗಾ ಪುಡಿ ಹಾಕ್ತಾರೆ. ಈಗ ಶೇಂಗಾ ಪುಡಿ ಹಾಕ್ತಾರೆ ನೋಡ್ರಿ. ಈಗ ತಿರುಗಾಡ್ತಾ ನೋಡ್ರಿ ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ. ಈಗ ಅದು ಉಳಿದಿದ್ದು ಇಷ್ಟು ಹಾಕ್ತಾರೆ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ. ಈಗ ಕೊಬ್ಬರಿ ಪುಡಿ ಹಾಕ್ತೀನಿ ನೋಡ್ರಿ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ. ಮಸ್ತಾಗಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ.
ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಎಲ್ಲ. ಒಂದು ಸ್ವಲ್ಪ ಅದು ಥಂಡ ಅಲ್ರಿ, ಯಾಕಂದ್ರೆ ನಾ ಸುಡ್ಲಾಗತ್ತದ ರೀ, ಉಂಡೆ ಕಟ್ಟಕ್ಕೆ ಬರಲ್ಲ ರೀ. ಒಂದು ಸ್ವಲ್ಪ ಥಂಡಾಗನ ಉಂಡೆ ಕಟ್ತಾರೆ. ಈಗ ನೋಡಿರಿ ಇದು ಥಂಡಾಗ್ಯದ ರೀ. ಈಗ ಉಂಡೆ ಕಟ್ತೀನಿ ನೋಡಿರಿ. ನೋಡಿರಿ ಉಂಡೆ ಮಸ್ತ್ ಆಗ್ಯಾವ್ರಿ. ಇದೇ ಥರ ಎಲ್ಲ ಕಟ್ಕೋತೀನಿ ನೋಡಿರಿ. ಇನ್ನೊಂದು ಕಟ್ಟಿ ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ ಎಷ್ಟು ಭಾರಿ ಆಗ್ಯಾವ ಉಂಡೆ. ಈಗ ನೋಡಿರಿ 2 ಉಂಡೆ ಮಾಡೀನಿ. ಇದೇ ಥರ ಎಲ್ಲನೂ ಮಾಡ್ಕೋತೀನಿ ರೀ. ನೋಡಿರಿ ಈ ಥರ ಎಲ್ಲ ಕಟ್ಟಿ ನೋಡಿರಿ ಉಂಡೆ ಮಸ್ತಾಗ ನೋಡಿರಿ. ಪ್ರೋಟೀನ್ ಉಂಡೆ ನೋಡಿರಿ, ಗೋಡಂಬಿ ಇವು ಎಲ್ಲ ಒಳಗದಾವ್ರಿ. ಎಳ್ಳ ಎಲ್ಲ ಹಾಕಿ ಮಾಡಿನಲ್ರಿ, ಭಾರಿ ಆಗಿರ್ತಾವೆ ನೋಡಿರಿ ಉಂಡೆ. ನೋಡಿರಿ ಈಗ ಮುರಿದು ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ ಎಷ್ಟು ಮೆತ್ತಗೆ, ನೋಡಿರಿ ಮಸ್ತ್ ಮೆತ್ತಗಾಗ್ಯಾವ ರೀ. ಭಾರಿ ಟೇಸ್ಟಿನೂ ಆಗ್ಯಾವ ನೋಡಿರಿ. ಆರೋಗ್ಯಕರ ಪ್ರೋಟೀನ್ ಉಂಡೆ ರೀ ಇವು. ನೀವು ಮಾಡಿ ನೋಡಿರಿ. ಹೇಗಾಗಿವೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸ್ರಿ. ಮಸ್ತ್ ಆಗ್ತಾವೆ ನೋಡಿರಿ ಉಂಡೆನು. ಈ ಆರೋಗ್ಯಕರ ಉಂಡೆ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ. ಪ್ರೋಟೀನ್ ಉಂಡೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೂ ಈ ಶೇಂಗಾ ಪ್ರೋಟೀನ್ ಉಂಡೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ.